ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಅಮೋನಿಯಾ ಆ್ಯಂಡ್ ನೈಟ್ರೋಜನ್ ಟ್ರೈಫ್ಲೋರೈಡ್ ಇವುಗಳ ಮಧ್ಯದಲ್ಲಿರುವಂಥ ಡೈಪೋಲ್ ಮೂಮೆಂಟ್ ಡಿಫ್ರೆಂಟ್ ಇರೋದ್ರ ರೀಸನ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಯಾವುದೇ ಗಿವ್ ರೀಸನ್ ಕ್ವೆಶನ್ಸ್ ಅರೈಸ್ ಆಯಿತು ಅಂದರೆ ದಟ್ ವಿಲ್ ಬಿ ದೇರ್ ಫಾರ್ 2 mark. ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ 2 ಮಾರ್ಕಿಗೆ ಗಿವ್ ರೀಸನ್ಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್. ಗಿವ್ ರೀಸನ್ಸ್ ಕ್ವೆಶನ್ಸನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಗಿವ್ ರೀಸನ್ ಕ್ವೆಶನಲ್ಲಿ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 1 or 2 ಪ್ರಾಪರ್ ರೀಸನ್ಸ್ನ ಮೆನ್ಷನ್ ಮಾಡ್ತೀರಾ. ಜಸ್ಟ್ 2 ರೀಸನ್ಸ್ನ ಬರೆಯೋದಕ್ಕೆ ಯು ವಿಲ್ ಬಿ ಹ್ಯಾವಿಂಗ್ 2 marks. ಸಮ್ಟೈಮ್ಸ್ ಇಟ್ ವಿಲ್ ಬಿ ಓನ್ಲಿ 1 ರೀಸನ್ ಫಾರ್ 2 mark. ಆದರೆ ನೀವು 2 marks ಬೇರೆ ಕ್ವೆಶನ್ಸ್ನ ಆನ್ಸರ್ ಮಾಡ್ತೀರಾ ಅಂದಾಗ ಐದರ್ ಡೆಫಿನೇಷನ್ ಆರ್ ಡಿಫ್ರೆನ್ಸಸ್ ಆರ್ ಎನಿ ಸಿಂಪಲ್ ಪ್ರಾಬ್ಲಮ್ಸ್ ಯಾವುದನ್ನೇ ನೀವು ಬರಿತೀರಾ ಅಂದ್ರೂ ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ಯಾಕಂದರೆ 2 marks ನಿಮಗೆ ಬರಬೇಕು ಅಂದರೆ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಥಿಂಗ್ಸ್ ಪ್ರಾಪರ್ಲಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬರೆಯೋದು ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಈ ರೀಸನ್ ಕ್ವೆಶನ್ಸಲ್ಲಿ 1 or 2 ರೀಸನ್ಸ್ ಇರೋದ್ರಿಂದ ಆ ಪರ್ಟಿಕ್ಯುಲರ್ ರೀಸನ್ನ ಮೆನ್ಷನ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಹ್ಯಾವಿಂಗ್ 2 marks. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಒಂದು ಕೆಮಿಕಲ್ ಬಾಂಡಿಂಗ್ ಚಾಪ್ಟರಿಂದ ಬರುತ್ತೆ. ದಟ್ ಈಸ್ net dipole moment of ammonia is always greater than that of NF3, even though both ammonia and NF3 is having same type of molecular arrangement. ಎರಡು NH3 ಅಷ್ಟೇ NF3 ಅಷ್ಟೇ, you will be having same type of molecular arrangement, but still NH3 dipole moment NF3 dipole moment ಗಿಂತ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಯಾಕೆ ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಸೊ ಟು ಎಕ್ಸ್ಪ್ಲೇನ್ ದಿಸ್ ಐ ಆಮ್ ಗೋಯಿಂಗ್ ಟು ರೈಟ್ NH3 one side and NF3 ಅದರ್ ಸೈಡ್. ಸೊ ನಾನು ಆಗಲೇ ಹೇಳಿದ್ದೀನಿ ಈ ಪರ್ಟಿಕ್ಯುಲರ್ ಕ್ವೆಶನ್ ನಿಮಗೆ 2 marksiಗೆ ಇರುತ್ತೆ ಅಂತ. ಸೊ NH3 ಆ್ಯಂಡ್ NF3 ಇವೆರಡರಲ್ಲೂ ಡಿಫ್ರೆನ್ಸಸ್ ಇದೆಯಾ ಇಲ್ಲ ಸೇಮ್ ಇದೆಯಾ ಅನ್ನೋದನ್ನ ತಿಳ್ಕೊಂಡ್ರೆ ದೆನ್ ಇಟ್ ವಿಲ್ ಬಿ ಈಸಿ. ಓಕೆ, ಸೊ NH3 and NF3 both will have pyramidal shape. ಸೊ ಫಸ್ಟ್ ಒನ್ ನೀವು ನೆನ್ಪಿಟ್ಕೊಬೇಕಿರೋದು, ಇಲ್ಲಿ NH3 ಕೂಡ ನಿಮಗೆ ಪಿರಮಿಡಲ್ ಶೇಪಲ್ಲೇ ಇರುತ್ತೆ ಆ್ಯಂಡ್ ಈವನ್ NF3 ಕೂಡ ಪಿರಮಿಡಲ್ ಶೇಪಲ್ಲೇ ಇರುತ್ತೆ. And both will contain one lone pair of electron on nitrogen atom. ನೈಟ್ರೋಜನ್ ಆಟಮ್ ಮೇಲೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಎರಡು ಮಾಲಿಕ್ಯೂಲಲ್ಲೂ, ಆ್ಯಂಡ್ ಎರಡು ಮಾಲಿಕ್ಯೂಲ್ಗೂ ಪಿರಮಿಡಲ್ ಶೇಪೇ ಇರುತ್ತೆ. ಬಟ್ ಸ್ಟಿಲ್ NH3 ಡೈಪೋಲ್ ಮೂಮೆಂಟ್ ಜಾಸ್ತಿ ಇರುತ್ತೆ, NF3 ಡೈಪೋಲ್ ಮೂಮೆಂಟ್ ಕಡಿಮೆ ಇರುತ್ತೆ. ಯಾಕೆ ಅಂತ ಕೇಳಿರೋದು ಕ್ವೆಶನ್. ಇದಕ್ಕೆ ನಾನು ಆ ಪರ್ಟಿಕ್ಯುಲರ್ ಮಾಲಿಕ್ಯುಲರ್ ಅರೇಂಜ್ಮೆಂಟ್ನ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ NH3ಲಿ 3 ಹೈಡ್ರೋಜನ್ ನಿಮಗೆ ಅಟ್ಯಾಚ್ ಆಗಿರುತ್ತೆ. NF3ಲಿ 3 ಫ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ ನೈಟ್ರೋಜನ್ಗೆ. And both will be having one lone pair of electrons on nitrogen atom. So this is the skeletal structure of both NH3 and NF3. Here only because of one reason the net dipole moment of NH3 will be greater compared to NF3. So here all the hydrogen bonds will be towards nitrogen. ಹಾಗಂದ್ರೆ NH3ಲಿ ಅಮೋನಿಯಾದಲ್ಲಿ 3 ಹೈಡ್ರೋಜನ್ಗಳು ನೈಟ್ರೋಜನ್ ಕಡೆಗೆ ಮೂವ್ ಆಗ್ತಿರುತ್ತೆ. ಅವುಗಳ ಡೈರೆಕ್ಷನ್ ಇಟ್ ವಿಲ್ ಆಲ್ವೇಸ್ ಟುವರ್ಡ್ಸ್ ನೈಟ್ರೋಜನ್.
ಸೊ ನಾನು ಆರೋ ಮಾರ್ಕ್ ಬರ್ದಿರೋದನ್ನ ನೋಡ್ಕೊಳ್ಳಿ. 3 ಹೈಡ್ರೋಜನ್ ನೈಟ್ರೋಜನ್ ಕಡೆಗೆ ಮೂವ್ ಆಗ್ತಿರುತ್ತೆ. ವೆನ್ ಆಲ್ ದ ಹೈಡ್ರೋಜನ್ ಈಸ್ ಮೂವಿಂಗ್ ಟುವರ್ಡ್ಸ್ ನೈಟ್ರೋಜನ್, ಆರ್ ಇದನ್ನ ಇನ್ನೊಂದು ಥರ ಹೇಳ್ಬೋದು, ಹೈಡ್ರೋಜನ್ ಬಾಂಡ್ ಡೈರೆಕ್ಷನ್ ನಿಮಗೆ ನೈಟ್ರೋಜನ್ ಕಡೆಗೆ ಇರುತ್ತೆ. ಸೊ ಈ ಥರ ಇದ್ದಾಗ ಅವುಗಳ ಡೈಪೋಲ್ ಮೂಮೆಂಟ್ನ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದಾಗ ಇಟ್ ವಿಲ್ ಬಿ ಹ್ಯಾವಿಂಗ್ ಗ್ರೇಟರ್ ವ್ಯಾಲ್ಯೂ. ಬಟ್ ಇನ್ ಕೇಸ್ ಆಫ್ NF3, ಆಲ್ ದ ಫ್ಲೋರಿನ್ ಆಟಮ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದ ನೈಟ್ರೋಜನ್. NF3ಲಿ ನೈಟ್ರೋಜನ್ ಇಂದ ಫ್ಲೋರಿನ್ ದೂರ ಹೋಗ್ತಿರುತ್ತೆ, ಅಥವಾ ನೈಟ್ರೋಜನ್ ಇರುವಂಥ ಡೈರೆಕ್ಷನ್ಗಿಂತ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಫ್ಲೋರಿನ್ ಆಟಮ್ಸು ಮೂವ್ ಆಗ್ತಿರುತ್ತೆ. ಸೊ ಹಿಯರ್ ಆಲ್ ದ 3 ಫ್ಲೋರಿನ್ ಆಟಮ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದ ನೈಟ್ರೋಜನ್. That's why the dipole moment will be subtracted, or the dipole moment value will decreases. So ಇಲ್ಲಿ ನಿಮಗೆ dipole moment value ಡಿಕ್ರೀಸ್ ಆಗುತ್ತೆ, ಬಟ್ ಇಲ್ಲಿ dipole moment value ಇನ್ಕ್ರೀಸ್ ಆಗುತ್ತೆ, ಓನ್ಲಿ ಬಿಕಾಸ್ ಆಫ್ ದ ಡೈರೆಕ್ಷನ್ ಆಫ್ ಅಟ್ಯಾಕಿಂಗ್ ಆಟಮ್ಸ್. ಎರಡೂ ಕಡೆ ನಿಮಗೆ ಸೆಂಟ್ರಲ್ ಆಟಮ್ ನೈಟ್ರೋಜನ್ ಇದೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಅಮೋನಿಯಾದಲ್ಲಿ ಅಟ್ಯಾಚ್ ಆಗಿರುವಂಥ 3 ಹೈಡ್ರೋಜನ್ ಆಟಮ್ಸು ನೈಟ್ರೋಜನ್ ಕಡೆಗೆ ಡೈರೆಕ್ಷನ್ ಇದ್ರೆ, ಫ್ಲೋರಿನ್ ಆಟಮ್ಸು NF3ಲಿ ನೈಟ್ರೋಜನ್ ಇಂದ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಜಸ್ಟ್ ಬಿಕಾಸ್ ಆಫ್ ದಿಸ್ ರೀಸನ್ ಡೈಪೋಲ್ ಮೂಮೆಂಟ್ ಆಫ್ NF3 ಡಿಕ್ರೀಸಸ್. ಸೊ ಡೈಪೋಲ್ ಮೂಮೆಂಟ್ NH3ಗೆ ಯಾವಾಗಲೂ ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ಸಿಂಪಲ್ ಕ್ವೆಶನ್. ಸೊ ಇಲ್ಲಿ ನೀವು ಬರಿಬೇಕಿರೋದು ಒಂದೇ ಪಾಯಿಂಟು, ಡೈಪೋಲ್ ಮೂಮೆಂಟ್ ಯಾಕೆ ಇನ್ಕ್ರೀಸ್ ಆಗ್ತಿದೆ ಅಂದರೆ NH3ಲಿ ಆಲ್ ಹೈಡ್ರೋಜನ್ ಆರ್ ಟುವರ್ಡ್ಸ್ ನೈಟ್ರೋಜನ್, NF3ಲಿ ಆಲ್ ಫ್ಲೋರಿನ್ ಆಟಮ್ಸ್ ಆರ್ ಅವೇ ಫ್ರಮ್ ನೈಟ್ರೋಜನ್. ಜಸ್ಟ್ ಆ ಆರೋ ಮಾರ್ಕ್ನ ಕರೆಕ್ಟಾಗಿ ನೀವು ಬರೆದ್ರೆ ಇಟ್ ವಿಲ್ ಬಿ ಅಂಡರ್ಸ್ಟುಡ್. ಥ್ಯಾಂಕ್ ಯು.